ಅದೆಲ್ಲ ಹೇಳಬೇಡ, ಹಾಗಲ್ಲ ನಂಬುವುದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಯಾಕೆಂದ್ರೆ ಇತ್ತೀಚೆಗೆ ದೊಡ್ಡವರ ಹೆಸರನ್ನ ಹೇಳಿ ನನ್ನ ಬದುಕಿನ ಈ ಸ್ಥಿತಿಗೆ ನೀವು ಕಾರಣರು ಅಂತ ಹೇಳಿ ನಾವು ಊರು ಬಿಟ್ಟು ವಿದೇಶಕ್ಕೆ ಹೋಗುವಾಗ ಮಾಡಿದ್ರೆ ನಿಮ್ಮಂತವ್ರು ನಂಬಲಿಕ್ಕೆ ಆಗುದಿಲ್ಲ. ಹಾಗೇನು ಮಾಡಿಲ್ಲ, ಇದಕ್ಕೆ ಕಾರಣೀಕರ್ತರೇ ನೀವು. ದೋಷ ಬಂದ್ರು ಅಡ್ಡಿಲ್ಲ, ದೋಷ ಬಂದ್ರು ಅಡ್ಡಿಲ್ಲ ನನಗೂ. ಯಾಕಂದ್ರೆ ನನಗೆ ನನ್ನ ಬಗ್ಗೆ ಭರವಸೆ, ನಾನು ಏನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಏನು ಮಾಡಿದ್ರು ಈ ಸ್ಥಿತಿಗೆ ಬರ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಜಾಗ್ರತೆ ಮಾಡ್ಕೊಳ್ತೀವಿ. ಅಷ್ಟು ಜಾಗ್ರತೆ ನಾನಿದ್ದೆ. ಸುಮಾರಾದವರು ಯಾರಿಲ್ಲ, ಅವನಿಗೆ ಮತ್ತೊಬ್ಬ ಜೋಡಿಲ್ಲ, ಪ್ರತಿಸ್ಪರ್ಧಿಯೇ ಇಲ್ಲ, ನಿಮಗೆ ಸಮಗಾರ ಇಲ್ಲ ಅಂತ ಆದ್ಮೇಲೆ ಆಮೇಲೆ ಈ ವಿಚಾರ ಕೇಳಿ ಬೇಸರಾಯಿತು. ಯಾವುದನ್ನ ವಿಚಾರ? ಈ ವಿಚಾರ ಬಂದ ಕೇಳಿ ಬೇಸರಾಯಿತು. ಹಾಗೆ ಕೇಳಿದ್ರೆ ಬೇಸರ ಆಗ್ತದೆ. ಯಾರಾದ್ರೂ ಅಪರೂಪಕ್ಕಾದ್ರೂ ಬೈಯೋರು ಇರ್ಬೇಕು. ವಿಚಾರ ಯಾವತ್ತೂ ವಿಶೇಷವೇ ಸ್ವಾಮಿ. ಮಾತ್ರ ದೇಶದ ಪೀಠ ನನ್ನ ಪಾಲಿಗೆ ಸಿಕ್ಕದ್ದು ಪರಂಪರಾಗತವಾಗಿ, ಹಾಗೆಂದು ಕೇವಲ ಅಪ್ಪನ ಹೆಸರನ್ನ ಹೇಳಿ ಬದುಕಬೇಕು ಎನ್ನುವುದಾಗಿ ಬಯಸಿದ ಮೈ ಕೌಂಡ್ಲಿಕ್ಕಾಗಲೇ ಅಲ್ಲ. ಹಿನ್ನೆಲೆಯಿಂದ ನಂಬಿ ಬದುಕುವುದಕ್ಕಿಂತಲೂ ಸ್ವಯಾರ್ಜಿತವಾಗಿ ನಾವೇನನ್ನ ಗಳಿಸುತ್ತೇವೋ ಅದರ ಮೇಲೆ ಬದುಕನ್ನ ಸಾಗಿಸಬೇಕು ಎನ್ನುವುದು ನನ್ನ ಬದುಕಿನ ದಾರಿ. ಆ ನೆಲೆಯಲ್ಲಿ ವಿಚಾರ ಮಾಡುವುದಕ್ಕೆ ಮುಂದಾದಾಗ ಸಂತೋಷವೂ ಉಂಟು, ಸಮಾಧಾನವೂ ಉಂಟು. ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ನಾವು ಸಭಾ ಪ್ರವೇಶ ಮಾಡಿದಾಗ ನಮ್ಮವರೆಲ್ಲ ಸಂತೋಷದಿಂದ ಎದ್ದು ನಿಂತು ಕರತಾಳನವನ್ನು ಗೈತಾ ಇದ್ದಾರೆ, ಸಂತೋಷವನ್ನು ಸೂಚಿಸ್ತಾ ಇದ್ದಾರೆ. ಅರಸರಾದವರಿಗೆ ಇದಕ್ಕಿಂತಲೂ ಹೆಚ್ಚಿನದ್ದು ಏನು ಬೇಕು ಎಂಬಲ್ಲಿಗೆ ಸಂಪೂರ್ಣ ಸಮಾಧಾನವೇ ಉಂಟು. ಯಾವತ್ತಿನ ಹಾಗೆ ಒಳಗೆ ಒಂದು ಪಟ್ಟ ಸಂದರ್ಭ ಅಧಿಕಾರದ ಬರ್ತಾ ಇರುವುದು. ಯಾವುದಾದರೂ ಹೆಣ್ಣಿನ ಜನ್ಮವೇ ಬೇಡಪ್ಪ. ಅಯ್ಯೋ ಸ್ವಾಮಿ, ವಂದಿಸಿಕೊಳ್ತಾ ಇದ್ದೀನಿ ಸ್ವಾಮಿ. ಶುಭವಾಗಲಿ. ಯಾರು ನೀನು? ಪೂರ್ತಿಯಾಗಿ ಅಡ್ಡ ಬೀಳುವುದಕ್ಕೆ ನನ್ನ ಹೊಟ್ಟೆ ಬಿಡುತ್ತಿಲ್ಲ. ಅಡ್ಡ ಬಿದ್ದೆ ಗೌರವ ಸೂಚಿಸಬೇಕು ಅಂತ ನಾವು ಬಯಸುವುದೂ ಇಲ್ಲ. ನೀನು ಯಾರು, ಯಾಕಾಗಿ ಬಂದೆ? ರಮಣ. ಯಾಕೆ ಸ್ವಾಮಿ ಇಂಥ ಪ್ರಶ್ನೆ? ರಮಣ ಅಂತ ಕರೆಯುವುದು ಯಾರು ಯಾರನ್ನ? ಹೆಂಡತಿಯಾದವಳು ಗಂಡನಿಗೆ ಹಾಗೆ ಕರೆಯುವುದು. ಹೌದು. ಏನು ನಾನು ನಿನಗೆ ಗಂಡನ? ಮತ್ತಲ್ಲವೇ ಆಗಲಿಲ್ಲ ಅಷ್ಟೇ. ಅಂದ್ರೆ ನನ್ನ ಪರಿಚಯ ಸಿಗ್ಲಿಲ್ವಾ? ನೀವು ನನ್ನನ್ನು ಇಟ್ಟುಕೊಂಡದ್ದಲ್ವಾ? ಅಧಿಕ ಪ್ರಸಂಗಿ. ನೋಡುವುದಕ್ಕೆ ಗತಿಗೆಟ್ಟವಳ ಹಾಗೆ ಕಾಣ್ತಾ ಇದ್ದೆ. ನಿನ್ನನ್ನ ನಾವಿಟ್ಟುಕೊಳ್ಳುವುದ? ಹಾಗಂತ ನಾವು ಇಟ್ಟುಕೊಳ್ಳುವುದೇ ಇಲ್ಲ ಅಂತಲ್ಲ. ಒಂದು ವೇಳೆ ಇಟ್ಟುಕೊಳ್ಳುವುದಾದ್ರೂ ಹೀಗೆ ಇರಬೇಕು, ಹಾಗೆ ಇರಬೇಕು, ಅದಕ್ಕೊಂದು ಮಾನದಂಡ ಉಂಟು. ಹೌದೇ ಸ್ವಾಮಿ? ಅಯ್ಯೋ ಅಯ್ಯೋ, ನನ್ನ ಪರಿಚಯ ಇನ್ನೂ ಸಿಗಲಿಲ್ಲ ನಿಮಗೆ. ಹೇಗೆ ಸಿಗುವುದಕ್ಕೆ ಸಾಧ್ಯ? ನೋಡಿ, ಅವತ್ತು ತೋಟದಲ್ಲಿ ಕೂತುಕೊಳ್ಳಿಸಿ ನನ್ನ ಹತ್ರ ಜೋರಾಗಿ ಒಂದು ಹಾಡು ಹೇಳ್ತಾ ಇದ್ರಿ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ,
ನಾಸಿಕವು ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ ಅಲ್ಲಿ ಬಿರಿದಂತೆ ಬಿರಿದಂತೆ ಅಂತ ಹೇಳಿ ನನ್ನ ಹೊಟ್ಟೆಯನ್ನು ಹಿರಿದು ಮಾಡಿಬಿಟ್ರಲ್ಲ ಸ್ವಾಮಿ. ಈಗ ನೆನಪಾಯ್ತು ನನಗೆ. ಈಗ ನೆನಪಾಯ್ತು. ಹೌದಪ್ಪ, ಈ ಸ್ವರ ಕೇಳಿದಾಗ, ಈ ಹಾಡನ್ನು ಕೇಳಿದಾಗ, ಸಾಹಿತ್ಯ ಗೊತ್ತಾದಾಗ ನೀನು ಜಲಜಾಲವೇನೆ ಇದೆಂತದ್ದು ನಿನ್ನ ವೇಷ? ಜಲಜ ಅಲ್ಲ, ನಾನು ವನಜ. ನಿಮ್ಮ ಹಳೆದೆಲ್ಲ ಹೊರಗೆ ಬರ್ತಾ ಇದ್ದೇನೆ ಈಗ. ಅದೆಲ್ಲ ಹೇಳಬೇಡ, ಹಾಗಲ್ಲ ನಂಬುವುದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಯಾಕೆಂದ್ರೆ ಇತ್ತೀಚೆಗೆ ದೊಡ್ಡವರ ಹೆಸರನ್ನ ಹೇಳಿ ನನ್ನ ಬದುಕಿನ ಈ ಸ್ಥಿತಿಗೆ ನೀವು ಕಾರಣರು ಅಂತ ಹೇಳಿ ನಾವು ಊರು ಬಿಟ್ಟು ವಿದೇಶಕ್ಕೆ ಹೋಗುವಾಗ ಮಾಡಿದ್ರೆ ನಿಮ್ಮಂತವ್ರು ನಂಬಲಿಕ್ಕೆ ಆಗುವುದಿಲ್ಲ. ಹಾಗೇನು ಮಾಡಿಲ್ಲ. ಇದಕ್ಕೆ ಕಾರಣೀಕರ್ತರೇ ನೀವು. ಯಾಕಂದ್ರೆ ನನಗೆ ನನ್ನ ಬಗ್ಗೆ ಭರವಸೆ, ನಾನು ಏನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ. ಏನು ಮಾಡಿದ್ರು ಈ ಸ್ಥಿತಿಗೆ ಬರ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಜಾಗ್ರತೆ ಮಾಡ್ಕೊಳ್ತೀವಿ. ಅಷ್ಟು ಜಾಗ್ರತೆ ನಾನಿದ್ದೆ. ಹಾಗಾದ್ರೆ ನನ್ನ ಪರಿಚಯ ನಿಮಗೆ ಸಿಗಬೇಕಾ? ನಾನೀಗ ಸಂಪೂರ್ಣ ಸೀರೆ ಬಿಚ್ಚಿ ಬೇಡ ಬೇಡ ಅಲ್ಲ, ನಾನು ಸೀರೆ ಬಿಚ್ಚಿ ತೋರಿಸಿದ್ರೆ ನಿಮಗೆ ಪರಿಚಯ ಸೈನಿಕರು ಯಾರಿದ್ದೀರಿ? ಇವಳು ಇಲ್ಲಿ ಬಿಚ್ಚಿದ್ರೆ ನೋಡ್ಲಿಕ್ಕೆ ಆಗ್ತದ? ಯಾಕೆ ಅಲ್ಲಿ ಬಿಚ್ಚಿದಾಗ ನೋಡ್ಲಿಕ್ಕೆ ಅದು ಬೇರೆ, ಇದು ಬೇರೆ. ಎಂತ ಬೇರೆ ಬೇರೆ ಹಾಗೆಲ್ಲ ಬಿಟ್ಬೇಡ ನೀನೇನು. ಯಾವ್ದು ಬೇರೆ ಯಾವ್ದು ಬೇರೆ ಇಲ್ಲ, ಎಲ್ಲ ಒಂದೇ. ಮಗು ವೇಷದ ಮನೆ ಮುಂದೆ ಹಾಕು. ಪರಿಚಯ ಯಾರು ನೀನು? ಯಾರು? ನನ್ನ ಪರಿಚಯ ಸಿಕ್ಕಿಲ್ಲ. ನೀನ್ ಯಾವ ತೊಂದರೆ ನಾಯಕ? ಪರಿಚಯ ನಿಮ್ಮ ಕೆಲಸದ ಆಳು ನಾನು, ಗೂಢಚಾರ. ನಮ್ಮಲ್ಲಿ ಕೆಲಸದ ಆಳುಗಳು ಸಾವಿರ ಜನ ಇದ್ದಾರೆ. ಹೌದು, ಅದರಲ್ಲಿ ನೀನು ಒಬ್ಬ ಗೂಢಚಾರ. ಗೂಢಚಾರ ಅವತ್ತು ಕಲಿಸಿದ್ರೆ ನನ್ನನ್ನು ಹೋಗ್ಲಿಕ್ಕೆ. ಎಂತ ಗತಿಗೆಟ್ಟು ಹೆಣ್ಣು ವೇಷವನ್ನಿಲ್ಲಂತೆ. ಎಲ್ಲರೂ ಹೆಣ್ಣು ವೇಷಕ್ಕೆ ಒಳ್ಳೆ ಬೇಡಿಕೆ ಉಂಟು ಹೇಳ್ತಾ, ಹಾಗಾಗಿ ನಾನು ಮಾಡಿದೆ ಸ್ವಲ್ಪ. ನೋಡು, ಹಲವು ರೀತಿಯಲ್ಲಿ ಮಾತಾಡ್ತಾರೆ. ಬೇಡಿಕೆ ಉಂಟು ಎನ್ನುವ ಕಾರಣಕ್ಕೆ ಎಲ್ಲಾ ಹೆಣ್ಣು ವೇಷ ಮಾಡಿದ್ರು ನೋಡ್ಲಿಕ್ಕೆ ಆಗುವುದಿಲ್ಲ. ಅವ್ರಿಗೆ ಸ್ವಲ್ಪ ಸ್ವಸ್ವರೂಪ ಜ್ಞಾನ ಇರುವುದಿರ್ಬೇಕು. ಹೌದೌದು. ನಿನ್ನದು ಎಂತದ್ದು ಕೂದಲು ಆ ರೀತಿ? ಯಾವುದು? ಹೆಣ್ಣು ವೇಷಕ್ಕೆ ಸಂಪೂರ್ಣ ಮಾರು ಹೋದಂತ ಹೇಗೆ? ಅದು ಸ್ವಲ್ಪ ಮಾರಿ ಹೋಗಿದ್ದೇನೆ. ತೆಗಿಬೇಕಿತ್ತು. ಯಾವುದು ಇದು? ಮೀಸದಂತೆ ಯಾವ ವೇಷ ಮಾಡುದಿಲ್ಲ ನಾನು. ಮತ್ತೆ ಮೀಸ ಇದ್ದ ವೇಷ ಮಾಡಬಹುದು? ಹಾಗಲ್ಲ, ಮೀಸ ಇದ್ದ ವೇಷ ಅಲ್ಲ. ಇದೊಂದು ನಿಮ್ಮ ಮುಂದೆ ಒಂದು ಪ್ರಯೋಗ ನನ್ನದಷ್ಟೇ ಬಿಟ್ರೆ. ನನ್ನ ಎದುರು ಪ್ರಯೋಗ? ಯಾಕಂದ್ರೆ ಗೂಢಚಾರನಾಗಿ ನಿಮ್ಮ ಕುರಿತಾಗಿ ನಾನು ಹೋಗಬೇಕು ಅಂತಾದ್ರೆ ನಿಮ್ಮ ಜನ ಅಂತ ನಾನು ಬೇರೆಯವರಿಗೆ ಗೊತ್ತಾಗಬಾರದು ಎನ್ನುವ ಕಾರಣಕ್ಕೋಸ್ಕರ ವಿಧ ವಿಧದ ವೇಷ ಮಾಡಿ ಊರು ಸುತ್ತಾಡಿ ಬಂದವ. ಚೆಲ್ಲು ಹೋಗಿ ಸುತ್ತು ನೇಮಿಸಿದ್ರಿ. ನನ್ನ ಕುರಿತಾಗಿ ಏನು ವಿಷಯ ಉಂಟು ಎನ್ನುವುದನ್ನು ತಿಳಿದು ಬಾ ಎನ್ನುವಂತ ನಿಯಮವನ್ನು ನಾನೇ ನಿನಗೆ ಕೊಟ್ಟವ. ನೀವು ಕೊಟ್ಟ ನಂತರ ನಾನು ಮಾರನೇ ದಿವಸ ಹೊರಗಡೆಗೆ ಹೋದೆ. ಆದ್ರೆ ಹೊರಗಡೆ ವಿದೇಶಕ್ಕೆ ನಮ್ಮ ಊರು ಬಿಟ್ಟು ಹೊರಗಡೆ ಹೋದೆ. ಮತ್ತೊಂದು ಕಡೆ ಹೋದೆ. ಬೆಳಿಗ್ಗೆ ಹೋದೆ. ಹಾಗೆ ಅದು ಬೆಳಗಿನ ಜಾವದಲ್ಲಿ ಹೋದ್ರೆ ಬಹಳ ಒಳ್ಳೆಯದು, ತಂಪಿರ್ತದೆ ವಾತಾವರಣ. ಹಾಗೆಲ್ಲ 4 ಜನರಿಗೆ ಗೊತ್ತಾಗಬಾರ್ದು. ಗುಟ್ಟಲ್ಲಿ ಊರು ಬಿಟ್ಟದ್ರ ಆದಾಯ್ತು. ಹಾಗೆ ಊರು ಬಿಟ್ಟೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅಲ್ಲ, ಇದಲ್ಲ, ಒಟ್ಟಿಗೆ 56 ದೇಶಗಳನ್ನು ನಮ್ಮದು ಕೂಡ ಸೇರಿ ಸುತ್ತಾಡ್ಕೊಂಡು ಬಂದಿದ್ದು. 56 ದೇಶ. ನಿನ್ನಲ್ಲಿ 56 ಅಂದ್ರೆ ಎಂತದ, 56 ಅಂದ್ರೆ ಎಂತದ? ಎರಡು ಒಂದೇ. ಒಟ್ಟಾರೆಯಾಗಿ 56 ದೇಶವನ್ನು ಸುತ್ತಿದೆ. ಎರಡು ಅರ್ಥ ಒಂದೇ. ಹಾಗಾದ್ರೆ ಚಪ್ಪೆಯನ್ನ ಬಿಸಾಕು, 56 ತಕೊಳ್ಳ. 56 ದೇಶಗಳನ್ನ ಸುತ್ತಾಡಿದೆ ನಾನು. ಎಲ್ಲಾ ಕಡೆ ನಮ್ಮದು ಸೇರಿ, ಎಲ್ಲ ನಮ್ದು ಮೆಡ್ರಾಸ್ ಕೂಡ ಸೇರಿರ್ತದೆ. ಮೆಡ್ರಾಸ್ ಮಾತ್ರ ದೇಶವು ಇದನ್ನು ಕೂಡ ಸೇರಿಸಿ ನಾನು ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದೆ. ಹೇಗುಂಟು ವಿಷಯ? ನಿಮ್ಮ ಕುರಿತಾಗಿ ಕೌಂಡ್ಲಿಕ್ಕರಿಗೆ ಸರಿ ಇಲ್ಲ. ಚಂದ ಹೇಳುತ್ತಾರೆ. ಹಿಂದಿನವರು ಹೇಳುವುದೇ, ಮುಂದಿನವರು ಹೇಳುವುದೇ, ಆ ಬದಿಯವರು ಈ ಬದಿಯವರು ಎಲ್ಲರೂ ಹೇಳುವುದೇ. ಎಂತದ್ದು ಕೌಂಡ್ಲಿಕ್ಕನಿಗೆ ನಿಮಗೆ ಸಮಯ ಇಲ್ಲ. ಇತ್ತೀಚೆಗೆ ಆ ರೀತಿ ಪ್ರಚಾರ ಹೇಳುವ ಪಾಪಿ ಮಗ. ಯಾಕೆ ಪಾಪಿ ಮಗ? ಮಂಡೆ ಹೊಡಿತಾನ. ಅವನ ಮಂಡೆ ಮತ್ತೆ ಹೊಡೀರಿ. ನನ್ನದು ಕೂಡ ಅದೇ. ನಿಮಗೆ ಸಮಯ ಇಲ್ಲ. ನಾನು ಹೇಳುದು
ಮಗನೇ 3 ಕಾಸು ನನಗೆ ಸರಿ ಇಲ್ಲ, ನನಗೆ ಶ್ರಮ ಇಲ್ಲ, ಎಂತ ಮಾಡ್ತಾರೆ ನನ್ನ ಅನ್ನವನ್ನು ಉಂಡು ಹಾಗಲ್ಲ ಉಂಡು ಮನೆಗಳ ಸುಜಾತಿ ಮನೆ ನೀವೇನ್ ಮಾಡ್ತೇವೆ ನಂಗೆ ಗೊತ್ತಾಗ್ತಿಲ್ಲ. ಸರಿ ಮಾಡ್ತಾ ಇದ್ದೇನೆ. ಹಾಗಲ್ಲ, ನಿಮಗೆ ಶ್ರಮ ಇಲ್ಲ, ಸರಿ ಇಲ್ಲ, ಇದು ಎಲ್ಲ ಇದೇ ಯುದ್ಧದಲ್ಲಿ ಈಡಾದವರಿಲ್ಲ, ಜೋಡಿಲ್ಲ, ನಿಮಗೆ ಜೋಡಿಲ್ಲ ಹೇಳ್ತಾರೆ. ಜೋಡಿ ಅಂತ ಅಲ್ಲೋ, ಕೌಳಿಕರಿಗೆ ಸರಿಸುಮಾರಾದವರು ಯಾರಿಲ್ಲ, ಅವನಿಗೆ ಮತ್ತೊಬ್ಬ ಜೋಡಿಲ್ಲ, ಪ್ರತಿಸ್ಪರ್ಧಿಯೇ ಇಲ್ಲ, ನಿಮಗೆ ಸಮಗಾರ ಇಲ್ಲ ಅಂತ ಆದ್ಮೇಲೆ ಜೋಡಿ ಅಲ್ವಾ? ಆಮೇಲೆ ಈ ವಿಚಾರ ಕೇಯಿ ಬೇಸರಾಯಿತು. ಯಾವುದನ್ನ ವಿಚಾರ? ಈ ವಿಚಾರ ಬಂದ ಕೇಳಿ ಬೇಸರಾಯಿತು. ಹಾಗೆ ಕೇಳಿದ್ರು ಬೇಸರ ಆಗ್ತದೆ. ಯಾರಾದ್ರೂ ಅಪರೂಪಕ್ಕಾದ್ರೂ ಬೈಯೋರು ಇರ್ಬೇಕು. ದಿವಸ ಒಂದೇ ಪ್ರಸಂಗ ಅಂದ್ರೆ ಚಪ್ಪಿ ಅಲ್ಲ ಅಲ್ವಾ? ನೋಡುವವ್ರಿಗೆ ಏನೋ ಆಗ್ಬೋದು, ಮಾಡುವ ಪರಿಸ್ಥಿತಿ ಯಾರಿಗೂ ಬೇಡ. ಹಾಗಾಗಿ ಇನ್ನೇನಾದ್ರೂ ವಸ್ತು ಅಂತ ಹೇಳಿ ಹಾಗೆ ನಾನು ಬೇರೆ ಊರಿಗೆ ಹೋದೆ. ಹುಡುಕಬೇಕಿತ್ತು. ಹೌದು, ನೇರವಾಗಿ ಬೇರುಳ್ಳಿಗೆ ಹೋದೆ. ಅದು ಮೂಲೆ ಅಲ್ವೇನಾ? ಅದು ಮೂಲೆ. ಹೌದು, ಅಲ್ಲಿ ಅಂತ ಉಂಟು, ಅಲ್ಲಿ ಉಂಟು. ಅಲ್ಲಿಗೆ ಹೋಗುವಾಗ ನೋಡ್ತೇನೆ ರಾಯಳೆ, ಅಲ್ಲಿ ಒಬ್ಬ ವಿನಯ ಅಂತೇಳಿ ಒಬ್ಬ ನನ್ನ ಆತ್ಮೀಯ ಮಿತ್ರ ಇದ್ದ. ಅವನ ಮನೆಗೆ ಹೋಗ್ತೇನೆ. ಅವನ ಮನೆಯಲ್ಲಿ ನಿಮ್ಮ ಭಾವಚಿತ್ರ ಇಟ್ಟು, ಅದಕ್ಕೆ ತಿಲಕ ಇಟ್ಟು, ಕೆಂಪಿನ ಹಾರ ಹಾಕಿ, ಗಂಧದ ಕಡ್ಡಿಯೆಲ್ಲ ಹೊತ್ತಿಸಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಯಾರಪ್ಪ ಹೆಸರು ಹೇಳಿ ನನ್ನ ಹೆಸರು ಮಾಡ್ತೀಯಲ್ಲ? ಇಲ್ಲ, ನಿಮ್ಮ ಭಾವಚಿತ್ರ ಇಡುವುದು ಸರಿ. ನಿಮ್ಮ ಭಾವಚಿತ್ರ ಗಂಧದ ಬೊಟ್ಟನ್ನ ಇಟ್ಟು ಕೆಂಪು ಹಾರ ಹಾಕಿ ಅಂತ ಮೂರಾಚರಣೆ ಅಂತ ನನ್ನ ಬಗ್ಗೆ ಶೋಕಾಚರಣೆ. ಸತ್ಯ 14 ದಿವಸ ಆಯ್ತಾ? ಸತ್ತದ್ದಲ್ಲ, ಮತ್ತೆ ನಿಮ್ಮನ್ನು ದೇವರೆಂಬ ಭಾವದಿಂದ ಪೂಜಿಸ್ತಾ ಇದ್ದಾರೆ. ಓ, ಧ್ಯಾನಾಸಕ್ತನಾಗಿದ್ದಾನೆ. ನಮಗೆ ಚಿತ್ರಣ ಮುಖ್ಯ ಅಲ್ಲ, ಭಾವ ಮುಖ್ಯ. ಭಾವನೆ ಮುಖ್ಯವಾ? ಆ ನಂತರ ಈ ವಿಚಾರ ಆಯ್ತು, ಮುಂದೆ ಹೋದೆ ಬೇರೆ ಊರಿಗೆ. ಅಲ್ಲಿ ಹೋಗಿ ನೋಡ್ತೇನೆ, ಅಲ್ಲಿ ನಿಮ್ಮನ್ನು ದೇವರೆಂಬ ಭಾವದಿಂದ ಮತ್ತು ಹೆಚ್ಚಿಗೆ ಪೂಜೆ ಮಾಡ್ತಾ ಇದ್ದಾರೆ. ದೇವರಿಗೆ ಹೆಸರಿಗೆಲ್ಲ ಭಜನೆ ಉಂಟಲ್ಲ, ಅದೇ ಭಜನೆಯನ್ನು ನಿಮ್ಮ ಹೆಸರಿಗೆ ತಿರುಗಿಸಿ ಆಡ್ತಾ ಇದ್ದಾರೆ. ನನ್ನ ಕುರಿತಾಗಿ ಭಜನೆ? ನಿಮ್ದೇ ಭಜನೆ ಅಲ್ಲ ಅದು. ನಾನು ಕೇಳುವ ಅಲ್ಲ, ನಾನು ಹೋಗುವಾಗ ಭಜನೆ ಮುಗ್ಗಿದೆ, ಮಂಗಲ ಮಧ್ಯೆ ಆಗ್ತಿತ್ತು. ಆದ್ರೆ ಮಂಗಲ ಮಧ್ಯೆ ನಿಮ್ಮ ಹೆಸರಿಗೆ ಮಂಗಳ ಉಂಟಾ? ಮಂಗಳ ಹೌದು, ಒಮ್ಮೆ ಹೇಳು. ಮಂಗಳ ಅಂತ ಇಲ್ಲಿ ಬೇಗ ಮಂಗಲ ಮಾಡ್ಬೇಕೀಗ. ಈಗ ನೀನು ಹೇಳು. ಮಂಗಳ ನನಗೆ ಅನಿವಾರ್ಯ ಅಲ್ಲ, ನನಗೆ ಆ ಮಂಗಳ ಅನಿವಾರ್ಯ. ಆ ಮಂಗಲ ಹೌದು, ಆ ಮಂಗಳ ಅಲ್ವಾ? ಅದೇ ಅಲ್ಲಿ ಆದ ಮಂಗಳ ನನ್ನ ಕುರಿತಾಗಿ ಹೇಳಿದ್ದೇನೆಂದ್ರೆ, ಮಾಂಗಲಂ ಶುಭ ಮಾಂಗಲಂ, ಮಾಂಗಲಂ ಜಯ ಮಾಂಗಲಂ, ಬತ್ತಲ ನಿಂತಿಹ ಕೌಲಿಕಲೆ ಮಾಂಗಲಂ. ಇಷ್ಟು ವರ್ಷಕ್ಕೂ ನೀನು ನಾನು ಬೆತ್ತಲೆ ನಿಂತದ್ದು ನೀನು ನೋಡಿದ್ಯಾ? ಕಾಣುವಲ್ಲಿ ಬೆತ್ತಲೆ ನಿಲ್ಲೋ. ನನಗೂ ಅದೇ ಆಶ್ಚರ್ಯ. ಅದು ಹತ್ತಿರ ಇದ್ದ ನಾನೇ ನೋಡ್ಲಿಲ್ಲ, ದೂರ ಇದ್ದ ಅವ್ರು ಯಾವಾಗ ನೋಡಿದ್ರು ಅಂತ. ಹೇಗೆ ಸಾಧ್ಯವಾದ? ಏನೋ ನಮಗೆ ಅಲ್ಲಿ ಶಬ್ದಾರ್ಥ ಮುಖ್ಯ ಅಲ್ಲ, ಭಾವಾರ್ಥ ಮುಖ್ಯ. ದೇವರೆಂಬ ಭಾವದಿಂದ ಎಲ್ಲ ಕಡೆ ಭಾವಾರ್ಥ ಮುಖ್ಯ ಅಲ್ಲ, ಕೆಲವು ಕಡೆ ಸಾಹಿತ್ಯವೂ ಬೇಕಾಗ್ತದೆ. ಇಲ್ಲಿ ಅದೇನಂದ್ರೆ ಮಂಗಲಕ್ಕಾಗುವಾಗ ಏನು ಇಲ್ಲ ಅನ್ನುವಂತಹ ಭಾವನೆ ಅವರದ್ದು. ಓ, ಬಹುಶಃ ಹೇಳುವವರಿಗೂ ಏನೂ ಇಲ್ಲದೆ ಒಂದು ಭಾವನೆ ಬಂದಿತ್ತು. ಇರ್ಬೋದು, ಬೇಡ ಅದು ಸರಿ. ಆಮೇಲೆ ಅಲ್ಲಿಂದ ನೇರವಾಗಿ ಆ ಊರು ಬಿಟ್ಟೆ ಮಾವನ ಮನೆಗೆ ಹೋದೆ. ಯಾರು ಮಾವನ ಮನೆಗೆ? ನಂದಲ್ಲ, ನಿಮ್ಮ ಮಾವನ ಮನೆಗೆ ನಾನು ಹೋದೆ. ನನ್ನ ಮಾವನ ಮನೆ? ಹೌದು, ನನ್ನ ಮಾವನ ಮನೆ ನಾ ಹೋಗ್ಬೇಕು, ನೀ ಹಾಕೋದ್ಯಾ? ಆಹಾ, ಅಲ್ಲಿ ಏನಾದ್ರು ನಿಮ್ಮ ಕುರಿತಾಗಿ ಹೊಸತಾಗಿ ಏನಾದ್ರು ವಿಶೇಷ ಉಂಟಾ ನೋಡುವಂತ ತಿಳ್ಕೊಳ್ಳೋದಲ್ಲಿ ಹೋದೆ. ಕಮಲಾವತಿಪುರಕ್ಕೆ ಹೋದೆ. ಅಲ್ಲಿ ಬಹಳ ವಿಶೇಷ ಇದೆ. ಒಂದು ಕಡೆಯಿಂದ ಹೊಂಡ ತೆಗಿತಾರೆ, ಮತ್ತೊಂದು ಕಡೆಯಿಂದ ಕಂಬ ನೆಡ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಮಾವಿನ ಮರ ಕಡಿತಾ ಇದ್ದಾರೆ, ಬಿಳಿ ಬಟ್ಟೆ ತಗೊಂಡು ಬರ್ತಾ ಇದ್ದಾರೆ. ಅಯ್ಯೋ, ಹೊಂಡ ಮಾವಿನ ಮರ ಕಡಿದು ಬಿಳಿ ಬಟ್ಟೆ ಹೋಗಿ ಬರ್ತಾ. ಓಂ ಶಾಂತಿ ಶಾಂತಿ. ಓ ಪರಮಾತ್ಮ, ಎಲ್ಲಿದ್ದೀಯಪ್ಪ? ನನ್ನ ಮಾವನ ಆತ್ಮಕ್ಕೆ ಶಾಂತಿಯನ್ನು ಕಲಿಸಿ. ಯಾವಾಗ ಅವರು ಹೊತ್ತು ಒಂದು ಗಳಿಗೆ ಮಾತಾಡುವುದು ಮಾವ ಸತ್ತದ್ದು ಯಾವಾಗ ಹೇಳಿದ್ದೆಲ್ಲ. ಹೊಂಡ ತೋಡ್ತಾ ಇದ್ದಾರೆ, ಮರ ಕಡಿತಾ ಇದ್ದಾರೆ, ಬಿಳಿ ಮೊಸರನ್ನು ತರ್ತಾ ಇದ್ದಾರೆ. ನೀವೊಂದು ಎಲ್ಲದಕ್ಕೂ ಅಪಾರ್ಥ ಕಲ್ಪನೆ ಮಾಡ್ರೆ. ನಾನು ಹೇಳಿದ್ದು ಆಗಲ್ಲ. ಹೊಂಡ ತೆಗೆಯಲಿಕ್ಕೆ, ಕಂಬ ನಡ್ಲಿಕ್ಕೆ, ಮಾವಿನ ಮರ ಕಡಿಯೋದು, ಅಲ್ಲಿ ತೋರಣ ಕಟ್ಟಲಿಕ್ಕೆ ಎಲೆ ಬೇಡ ಅದಕ್ಕೆ. ಮತ್ತೆ ಏನಾದ್ರು ಮಿಡಿ ಇದ್ರೆ ಉಪ್ಪಿನಕಾಯಿಗೆ ಆಗ್ತದೆ. ಆ ಕಡೆಯಿಂದ ಮತ್ತೆ ಬಿಳಿ ಬಟ್ಟೆ ಎಲ್ಲ ತರುವುದು, ಅಲ್ಲಿ ಶುಭ ಕಾರ್ಯ ನಡೀತಾ ಉಂಟು.
ಅದಕ್ಕೋಸ್ಕರ ತರ್ತಾ ಇದ್ದಾರೆ. ಹೊಗೆ ಹೋಗುದು ಅಡಿಗೆ ಮಾಡ್ತಾ ಇದ್ದಾರೆ. ಶುಭ ಕಾರ್ಯ ಶುಭ ಕಾರ್ಯ ಶುಭ ಕಾರ್ಯ ಮೊದಲು ಹೇಳ್ಕೊಳ್ಳಿಕ್ಕಾಗಿಲ್ಲ ನಿಮಗೆ. ಹೇಳದೊಳಗೆ ನೀವು ಮತ್ತೆ ಯಾಕೆ ಶೋಕಾಚರಣೆ ಮಾಡಿ ಹೇಳಿ ಶೋಕಾಚರಣೆಯನ್ನು ಅರ್ಥಕ್ಕೆ ಮೊಟಕುಗೊಳಿಸಿದ್ದೇವೆ. ಅದಕ್ಕಾದ್ರೂ ಅವ್ರು ಸಾಯ್ಬೇಕು. ನನ್ನ ಮಾಮ ಹಾಗಲ್ಲ ಮದುವೆ ಕಾರ್ಯಕ್ರಮ ನಡೀತಾವ. ನಮ್ಮ ಮಾವನಿಗೆ ಈ ವಯಸ್ಸಲ್ಲಿ ಯಾಕೆ ಬೇಕಿತ್ತ ಮದುವೆ? ನಿಮ್ಮ ಮಾವನಿಗೆ ಆದ್ರೆ ಒಂದು ಮಾತು ಉಂಟು. ಏನು? ಮರ ಮುಪ್ಪಾದರೂ ಹುಳಿ ಮುಪ್ಪೇ ಇಲ್ಲ. ನಮ್ಮ ಮಾವನಿಗೆ ವಯಸ್ಸಾಯ್ತು, ಹಾಗಾಗಿ ಆದರೂ ಮದುವೆಯಾಗು. ಅವರ ಬಳಿನಾಗ ನಾನು ಈ ಕುರಿತಾಗಿ ಯೋಚನೆ ಮಾಡ್ತೇನೆ. ಏನು? ವಯಸ್ಸಾದ ಮೇಲೆ ಏನಾದ್ರು ಮಾಡ್ಬೇಕು, ಮದುವೆ ಆಗ್ಬೇಕು. ವಯಸ್ಸಾದ ಮೇಲೆ ಅವರಿಗಿಂತ ಬಜ್ಜಕ್ಕೆ ಮದುವೆ. ಅವ್ರ ಮದುವೆ ಅಲ್ಲ, ಅವರ ಮಗಳು ಆ ರತಿ ಇಲ್ವಾ, ರತಿಗೆ ಮದುವೆ ಅಂತ ತೀರ್ಮಾನ ಮಾಡಿದ್ದಾರೆ. ಗೊತ್ತಾಯ್ತು ಗೊತ್ತಾಯ್ತು. ಆದಷ್ಟು ಶೀಘ್ರವಾಗಿ ಸಿದ್ಧರಾಗಿ ಹೋಗ್ತಾರೆ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಈ ಜನಕ್ಕೆ ಮಾನಸಿಕ ಮದುವೆ ಎಷ್ಟು ಒಳ್ಳೆಯ ವಿಷಯವನ್ನು ಹೇಳಿಸಿ ನಿನಗೆ ಬಹುಮಾನ ಘೋಷಣೆ ಮಾಡ್ತಾ ಇದ್ದೇನೆ. ಮಾವನಿಗೆ ಯಾರಿಗ ಮದುವೆ ಆದ್ರೂ ನನ್ನ ಮಾವ ಇನ್ನೂ ವಿಷಯವನ್ನು ಮುಟ್ಟಿಸಲಿಲ್ವಲ್ಲ. ವಿಷಯವನ್ನು ಮುಟ್ಟಿಸಾಗಿದೆ. ನೀವು ಇಲ್ಲಿ ನೆಟ್ಟ ಕೂತ್ಕೊಂಡಿದ್ದೀರಲ್ಲ ಸ್ವಾಮಿ, ನಿಮಗೆಲ್ಲ ಕೊಡುದು ಮತ್ತೆ ಮಗಳು ರತ್ತಿಗೆ ಮದುವೆ ಹೌದು. ಹುಡುಗ ಯಾರು ಗೊತ್ತಾ? ಯಾರು? ಆ ಕರಿಯ ಕೃಷ್ಣನ ಮಗ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡುವುದು ತೀರ್ಮಾನ ಮಾಡಿದ್ದಾರೆ. ನನ್ನ ಮಗನಾಗಿರುವಂತಹ ಕಮಲಭೂಪ ತನ್ನ ಮಗಳಾಗಿರುವಂತಹ ರತಿಯನ್ನು ಪ್ರದ್ಯುಮ್ನರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಹೌದಂತ ಅದು ಸಾಲುರಾಗದಿಂದ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅಲ್ಲದೆ ಹೋದ್ರೆ ನಾನು ಯಾರು ನನ್ನ ಮಾವನಿಗೆ ಹತ್ತಿಲ್ಲ ಹಲವಿಲ್ಲ ಇಲ್ಲ ಇರುವ ಒಬ್ಬಳೇ ತಂಗಿ ಅಲ್ವಾ? ಅವಳಿಗೆ ಮಗನ ನಿಜವಾಗಿ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಲ್ವಾ? ಎಲ್ಲ ಹೊತ್ತು ಮೂರಿಲ್ಲ ನಿಮಗೆ. ನಾನು ತಲೆ ಬಿಸಿಲಿದ್ದೇನೆ. ನನಗೆ ಸಿಟ್ಟು ತರಿಸಿದ್ರೆ ನೀನು ಮಂಡೆ ಓ ರಾತ್ರಿ ಎನ್ನುವ 3 ಅಕ್ಷರ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿ. ರೂಪದಲ್ಲಿ ಯಾರು? ಕೌಂಡ್ಲಿಕ. ಶೌರ್ಯದಲ್ಲಿ ಯಾರು? ಕೌಂಡ್ಲಿಕ. ಕುಲದಲ್ಲಿ ಯಾರು? ಕೌಂಡ್ಲಿಕ. ಯಾರಾದ್ರೂ ನೋಡಿದ್ರು ಕೌಂಡ್ಲಿಕಾಯಿ. ಇನ್ನು ಅಜ್ಜಾದ ಕೌಂಡ್ಲಿಕಾಯಿ. ಕೌಂಡ್ಲಿಕನೇ ಹೌದು. ಎಲ್ಲರೂ ಹೇಳುತ್ತದೆ. ಹೀಗಿರುವಾಗ ನನಗೆ ಕೊಟ್ಟು ಮದುವೆ ಮಾಡುವುದನ್ನು ಬಿಟ್ಟು ಅವನಿಗೆ ಕೊಟ್ಟು ಮದುವೆ ಮಾಡುವುದು ಸುಮ್ಮನೆ ಇರುವುದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇದ್ರೆ ನೀವು ಗಂಡಸ ಏನು ಮಾಡೋಣ? ಏನು ಮಾಡ್ತೀವಿ? ಹೋಗಿದ್ದು ಆಗುವುದಿಲ್ಲ. ಮಾಡಬೇಕು ಏನೊಂದು. ಏನ್ ಮಾಡ್ಬೇಕು? ಮೊದಲು ಹೋಗಿ ನೋಡ್ಬೇಕು. ಮಾಮನ ಒಟ್ಟಿಗೆ ಮಾತಾಡ್ಬೇಕು. ಏನ್ ಮಾತಾಡೋದು? ಬಾಯಿ ಬಂದದ್ದು ಮಾತಾಡಿ. ಹೇಗೆ ಮಗಳು ಕೊಡುದಿಲ್ಲ ಅಂತ ಆಯ್ತಲ್ಲ. ಬಾಯಿ ಬಂದು ಮಾತಾಡುವ ನೀನು ಬಡಿ ಅದು ನೀನಲ್ಲ. ಅದು ಹೌದು. ಮಾತಾಡ್ತೇನೆ. ಹೇಗೆ ಕೇಳು. ಹೇಗೆ? ಏನ ಭಾವ? ನೋಡು ನಂದು ನೋಡು. ಯಾರು ನಾನು? ಯಾರ? ಅಳಿಯ. ನಾನು ಅಳಿಯ.
ನಾನೇನು ಮನೆ ತೊಳೆಯಲ್ಲ ಅಲ್ಲ ಅಲ್ಲ. ಹೀಗಿರುವಾಗ ನನ್ನಂಥ ವಿಕ್ರಮಿ ಸ್ಫುರಾತ್ರೋಪಿ ಸೋದರಳಿಯ ನನಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಬಿಟ್ಟು ಅವ ನನ್ನ ಆ ಜನ್ಮ ವೈರಿ ಕೃಷ್ಣ ಅವರ ಮಗನಿಗೆ ಕೊಟ್ಟು ಮದುವೆ ಮಾಡುವುದಾ? ಹೆದರಬೇಡ ಹೆದರಬೇಡ ಅಳಿಯ ಹೆದರಬೇಡ. ನಾನು ಸುಮ್ಮನೆ ಅದೆಲ್ಲ ನಿರ್ಧಾರ ಮಾಡಿದ್ದಷ್ಟು ಬಿಟ್ರೆ ನನ್ನ ಮಗಳನ್ನ ನಿನಗೆ ಕೊಡ್ತೇನೆ ಮಾವ. ಚಂದ ನನಗೆ ಮೊದಲೇ ಗೊತ್ತಿತ್ತು. ಆದರೂ ಯಾವುದೋ ಒಂದು ಮಾಯೆಗೆ ಒಳಗಾಗಿ ಈ ರೀತಿಯ ನಿರ್ಧಾರವನ್ನು ಮಾಡಿದೆ ಎನ್ನುವುದಾಗಿ ಭಾವಿಸಿ ಕೋಪೋದ್ರಿಕ್ತರಾಗಿ ನಮ್ಮವರನ್ನು ಕೂಡಿಕೊಂಡು ಇಲ್ಲಿಯವರೆಗಾಗಿ ಬಂದುಬಿಟ್ಟೆ. ಆದ್ರೆ ಬಂದು ಮತ್ತೆ ಮುಹೂರ್ತ ನೋಡುವುದು ಬೇಡ. ಇಲ್ಲ ಮದುವೆ ಇಟ್ಕೊಳ್ಬ ಮದುವೆ ಮಾಡುವ ನಿನಗೆ ಕೊಡ್ತೇನೆ. ಹೆಣ್ಣು ಕರೆಸುವುದು ಅವಳು ಈಗ ಆ ಕಡೆ ಹೋಗಿದ್ದಾರೆ ಗೊಬ್ಬರ ಹೊರದಕ್ಕೆ. ನಿನ್ನಂತವರ ಬಾಯಲ್ಲಿ ಗೊಬ್ಬರ ಹೊರುವ ವಿಷಯ ಬಿಟ್ಟು ಇನ್ನು ಯಾವುದು ಬರುವುದಕ್ಕೆ ಸಾಧ್ಯ? ಈಗ ಮಾವಂತ ನನ್ನನ್ನು ಕರೆದಲ್ವಾ? ನಿನ್ನನ್ನು ಹೋಗಿ ಮಾವನ ಪಾತ್ರ ಮಾಡು ಅಂತ ಹೇಳಿದ್ರೆ ನೀನು ಗೊಬ್ಬರ ಹೊರುವ ಪಾತ್ರ ಮಾಡುತ್ತೆ. ಓ ನೀವು ಅಲ್ಲೇ ಮಾವನಿಗೆ ಹೇಳಿದ್ದ? ಅಲ್ಲಿ ಮತ್ತೆ ಯಾರಿಗೆ? ನೀನು ನನಗೆ ಮಾವನ? ನನಗಳಿಗೆ ಖುಷಿ ಒಮ್ಮೆಲೆ ಆಸ್ತಿ ಎಲ್ಲ ಬಂತ ಅಂತೇಳಿ. ಹೌದು, ಆಸ್ತಿ ಬರ್ತದೆ ನಿನಗೆ. ನಾವು ತಗೊಳ್ಳುವವರು. ಹಾಗಾದ್ರೂ ನೀವು ಬಿಡಬಾರ್ದು. ನನಗೆ ನನ್ನ ಮಾವನ ಹತ್ರ ಮಾಡ್ಬೇಕು. ಮಾಡ್ತೇ ಇಲ್ವಾ? ಕೊಡ್ಲೇಬೇಕು. ಮಾಡ್ತೇ ಇಲ್ವಾ? ಆಗುದಿಲ್ಲ 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 ಅಂತ ಮಾವ ಹೇಳಿದ್ರೆ ಹೇಳಿದ್ರೆ ಮರ್ಯಾದೆಯಿಂದ ನಿನ್ನ ಮಗಳನ್ನು ಕೊಟ್ಟರೆ ನೀನು ಮಾವ ದೇವರಾಗ್ತಿದ್ದೆ. ಕೊಡುವುದಿಲ್ಲ ಅಂತ ಆದ್ರೆ ಶಾಕಿನಿ ಟಾಕಿನಿ ಜ್ವಾಲಿನಿ ಮಾಲಿನ್ಯ ಮುಂತಾದಂಥ ರಣಮಾಲಿನಿಯರಿಗೆ ಹಬ್ಬದ ಊಟ ಬಡಿಸಿ ಆದರು ನಿನ್ನ ಮಗಳು ರಾತ್ರಿ ಅವಳನ್ನ ನಾನು ಮದುವೆ ಆಗ್ತೇನೆ. ಏನ್ ಮಾಡ್ತೀಯಾ? ಮಗಳನ್ನು ಏನ್ ಮಾಡ್ತೀಯಾ? ಕೊಡುದಿಲ್ಲ ಅಂತ ಹೇಳಿದ್ರೆ ಮಾವ ಕೊಡುದಿಲ್ಲ ಅಂತ ಹೇಳಿದ್ರಿ. ಬಿಡ, ಒಮ್ಮೆ ಭಾವನೆಗೆ ಒಳಗಾಗಿ ಬಿಟ್ಟೆ. ಬಿಡುವ ಪ್ರಶ್ನೆ ಇಲ್ಲ. ನಮ್ಮ ಸೈನ್ಯ ಸಿದ್ಧವಾಗಲಿ. ಆಗ್ಬೇಕು. ದಿಬ್ಬಣಿಗರು ನಮ್ಮ ಜೊತೆ ಬರಲಿ. ಎಲ್ಲ ತಗೊಂಡವರು ಇದ್ದಾರೆ. ಈ ತಗೊಂಡಲ್ವಾ? ದಿಬ್ಬಣ ಇದ್ದಾರೆ. ಕಲಶ ಮಂದಿರೆಯನ್ನು ಮುಂದರಿಸಿಕೊಂಡು ನಾನೇ ಮಧುಮಗನಾಗಿ ವೀರಯೋಧನಾಗಿ ಅಲ್ಲಿಯವರೆಗಾಗಿ ಬರ್ತೇನೆ. ಹೋಗಬೇಕು. ನನ್ನ ಮಾವ ಹೇಗೆ ಕೊಡುವುದಿಲ್ಲ ನೋಡ್ತೇನೆ. ನೋಡುವ ಇಷ್ಟು ಜನ ಒಟ್ಟಾಗಿ ಕೇಳುವಾಗ ಅಲ್ವಾ? ಕೊಡ್ಲೇಬೇಕು. ಕೊಡ್ಲೇಬೇಕು. ಹೊಡೆದಿದ್ದು ತಲೆ ಬಿಸಿ ಮಾಡ್ಬೇಕು. ನನಗೆ 2 ಹೆಣ್ಮಕ್ಳಿದ್ರು. ತಲೆ ಬಿಸಿಯಲ್ಲಿ ಎಂತ ಮಾಡ್ಕೊಳ್ಬೇಕು? ಅಲ್ಲಲ್ಲ ನಾಯ ಹಾಗಲ್ಲ. ನಿನಗೆ ಹೆಣ್ಣು ಮಕ್ಕಳು ಹಾಗಲ್ಲ. ನಿನ್ನೆ ನೋಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಹೆಣ್ಣು ಮಕ್ಕಳು ಹೇಗೆ ನಾ ಹೆಣ್ಣಿಗೆ ಬರಗಾಲ ಬಂದು ಯಾವ್ದಾದ್ರೂ ಹೆಣ್ಣು ಸಿಗ್ಲಿ ಅಂತ ಕಾಯ್ತಾ ಇದ್ದಲ್ಲ. ಹಾಗಲ್ಲ ಮಾರೆ. ಮತ್ತೆ ನನ್ನ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವರ ಕಾಲಿಗೆ ಬಿದ್ದಾದ್ರೂ ನಿಮಗೆ ಹೆಣ್ಣನ್ನು ಕೊಡ್ಲಿಕ್ಕೆ ಮಾಡಿ ಕಾಲಿಗೆ ಬೀಳಲೇಬೇಕು ಅಂತಾದ್ರೆ ಕಾಲಿಗೆ ಬೀಳೋದಕ್ಕ ನೀನು ಚೆನ್ನಾಗಲ್ಲ. ಮತ್ತೆ ನನಗೆ ಮಾವ, ಅವರಿಗೆ ನಾನು ಅಳಿಯ. ನಾನು ಬೀಳ್ತೇನೆ, ನೀ ಬೀಳ್ತೇನೆ. ಸರಿ, ಕಾಲಿಗೆ ಬೀಳುವಂತಹ ಸಂದರ್ಭ ಈಗಾಗಲೇ ದಾಟಿ ಹೋಗಿದೆ. ಸರಿ, ಪ್ರಶ್ನೆಗೆ ಪ್ರಶ್ನೆ ತಂಡ ಅಲ್ವಾ? ಈ ಉಳಿದಿರುವುದು ಒಂದೇ ತಂಡ. ಸರಿ, ತಂಡವೇ ಪ್ರಧಾನ ಅಂತಾದ್ರೆ ಹೋಗುವ ಹೇಗೆ? ದೀರ್ಘ ಮಾತ್ರ ಪತಿಯು
ಹೇಳಿದ ಮಾತು ಪುರದೆನ್ನುವುದು ಸಂಗರಿಸಲ್ಪಟ್ಟಿದೆ. ಒಳ ಬಂದ ಅಡ್ಡ ಕಟ್ಟಿದವರ ಸದೆ ಮಾಡಿದೆ. ಬಂದು ನೋಡುವಾಗ ಮದುವೆ ಮಣ್ಣು ಉಂಟು, ಮದುವೆ ಮಂಟಪ ಉಂಟು, ಮದುಮಗ ಕಾಣ್ತಾ ಇಲ್ಲ. ಸರಿ ಉಂಟು. ಯಾಕೆ ನಾನಿರುವಾಗ ಬೇರೆ ಎಲ್ಲಿಯ ಮದುಮಗ ಯಾರೂ ಇಲ್ಲ, ಯಾರಿಗೆ ಧೈರ್ಯವೂ ಇಲ್ಲ. ಹಾರಾಟ ಓಡಾಟ ನಾವು ಬರುವಲ್ಲಿಯವರೆಗೆ, ನಾವು ಬಂದ ಮೇಲೆ ಅದು ನಮ್ಮದ್ದೇ ಆಗಬೇಕು ಅಂತಾದ್ರೆ ಮದುಮಗನಾಗಿ ನಾನು ನಾನೇ ಹೌದು. ತಡ ಆಯ್ತೇನೋ ಬರುವಾಗ? ನಾನು ಬೇಗ ಬರಬೇಕು ಅಂತ ಬಂದದ್ದು. ಅಲ್ಲ, ಬಂದವರೇ ಕೂತದ್ದಲ್ಲಿ ಈ ಮಂಟಪದಲ್ಲಿ ಸರಿಯಾಗಿದೆ. ವಧುವರರಿಗಾಗಿ ಮಾಡಿದಂತ ಮಂಟಪ. ನೀವು ಹೊರಗೆ ಸ್ವಲ್ಪ ಕಾಲಿಗೆ ಬೀಳ್ಬೇಕಿತ್ತು. ಹೌದು, ಬೀಳ್ತಾ ಇಲ್ಲ. ಯಾಕೆ? ಇಲ್ಲಿ ನಡೆಯುತ್ತಿರುವಂತಹ ಘಟನಾವಳಿಗಳೇ ಅದಕ್ಕೆ ಕಾರಣ. ಬರುವಾಗಲೇ ಆವೇಶದಲ್ಲಿದ್ದೀಯ. ಹೌದು. ಏನು ಕಥೆ ಅಂತದ್ದು? ಆವೇಶ ಸುಮ್ಮನೆ ಬಂದದ್ದಲ್ಲ, ಇದು ಧರ್ಮದ ಆವೇಶ ಅಲ್ಲ. ನೀನು ಮಾಡಿದ ಕ್ರಿಯೆಯಾಗಿ ಪ್ರತಿಕ್ರಿಯೆಯಾಗಿ ಬಂದಂತಹ ಆವೇಶ. ಅಲ್ಲದೆ ಹೋದ್ರೆ ಪೂರ ಎಲ್ಲ ಸಿಂಗರಿಸಲ್ಪಟ್ಟಿದೆ. ಯಾಕೋ ಮಗಳ ಮದುವೆ. ಹೌದು. ಯಾರಿಗೆ ಕೊಟ್ಟು ಮದುವೆ? ಕೃಷ್ಣ ಕುಮಾರನಾದಂತಹ ಮನ್ಮಥನಿಗೆ ಕೊಟ್ಟು ಮದುವೆ. ಹೌದು. ಹಾಗಾಗಿ ತಡ ಆಯ್ತಾ? ಮದುವೆ ಕೇಳಿ ನಾನು ಸುಮ್ಮನಿರ್ಬೇಕೇನೋ? ಏನು ಅಲ್ಲದೆ ಹೋದ್ರೆ ಸುಮ್ಮ ನುಡಿಯುವುದಲ್ಲಪ್ಪ. ಈ ಸಂತೋಷದಲ್ಲಿ ನೀನು ಭಾಗಿಯಾಗಬೇಕು. ನಿನಗೂ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಉಂಟು. ಆ ಕಡೆ ಎಲ್ಲ ತೋರಣ ಆಗಲಿಲ್ಲ, ಸ್ವಲ್ಪ ಸಹಾಯ ಮಾಡುವ. ಭಾಗಿಯಾಗಬೇಕು ಅಂತ ಬಂದವ. ಆದ್ರೆ ತೋರಣದ ನಿರ್ಮಾಣಕ್ಕಾಗಿ ಅಲ್ಲ. ಮತ್ತೆ ನಾನು ಯಾರು, ನನ್ನ ಸ್ಥಾನ ಏನು ಎನ್ನುವುದನ್ನು ಅರಿತು ಪ್ರಶ್ನಿಸಿ ನನ್ನ ಸ್ಥಾನವನ್ನು ನಾನು ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಅಲ್ಲದೆ ಹೋದ್ರೆ ನಾನು ಯಾರು ನಿನಗೆ? ನಿನ್ನ ತಂಗಿಯ ಮಗ. ಹೌದಪ್ಪ, ಸೋದರ ಅಳಿಯ. ನೀನು ಅಳಿಯನಾಗಿರುವಂತಹ ನನಗೆ ನಿನಗಿರುವ ಒಬ್ಬಳೆಯ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಅದು ಯಾವುದದು? ಅದು ಶಾಸ್ತ್ರ, ಈ ಹಿಂದೆ ನಡೆದುಕೊಂಡು ಬಂದಂತಹ ಪದ್ಧತಿ. ಆದ್ರೆ ಅದು ಎಲ್ಲವನ್ನ ಬಿಟ್ಟು ಇನ್ನೊಬ್ಬರಿಗೆ ಮದುವೆ ಮಾಡಿಕೊಳ್ಳುವಂತಹ ದೌಷ್ಟ್ಯಕ್ಕೆ ಮುಂದಾದಿಯಲ್ಲ. ಕಂದ ಕೌಳಿ ಕಣ್ಣು ಬಂದು ಹೌದು, ಹಾಗೆ ಆಗ್ಲೇಬೇಕೆನ್ನುವ ಶಾಸನ ಏನು ಇಲ್ವಲ್ಲ. ಒಳ್ಳೇದು ಮಾಡ್ಲಿಕ್ಕಾಗದೆ ಹೋದ್ರು ಕೆಟ್ಟದ್ದು ಮಾಡಬಾರ್ದು. ನಾನು ಕೆಟ್ಟದ್ದು ಮಾಡ್ತಾ ಇಲ್ಲ. ಶಾಸನದಲ್ಲಿರುವುದಲ್ಲ, ನಾವು ನಡೆದು ಶಾಸನವಾಗಿಸಬೇಕು. ನಾನೇ ಮಗಳನ್ನ ಒತ್ತಾಯ ಪೂರ್ವಕವಾಗಿ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾ ಇದ್ದದಲ್ಲ. ಮತ್ತೆ ಮಗಳು ಒಪ್ಪಿದ್ದಾಳೆ, ಕೃಷ್ಣ ಒಪ್ಪಿದ್ದಾನೆ, ಮನ್ಮಥ ಒಪ್ಪಿದ್ದಾನೆ. ಹುಡುಗಾಟಿಕೆ ವಯಸ್ಸು ಅವಳಿಗೆಲ್ಲ ಎಂತ ಗೊತ್ತಾಗ್ತದ?
ಕುರಿಯನ್ನು ಕೇಳಿ ಯಾರಾದ್ರೂ ಸಂಬಾರವನ್ನು ಅರಿತಾರೆ, ಹುಡುಗಾಟಿಗೆ ಮಗಳನ್ನು ಕೇಳಿ ಯಾರಾದ್ರೂ ಮದುವೆ ಮಾಡ್ತಾರೆ. ಹುಡುಗಾಟಿಗೆ ವಯಸ್ಸಂತ ಅಪ್ಪಿತಪ್ಪಿಯು ನಿನ್ನ ಮದುವೆ ಆಗ್ತೇನೆ ಅಂತ ಅವಳು ಹೇಳಿಲ್ಲಲ್ಲ. ಯಾಕೆಂದ್ರೆ ಅವಳಿಗೆ ನನ್ನ ಬೆಲೆಯೇ ಗೊತ್ತಿಲ್ವಲ್ಲ. ಅದು ಯಾರಿಗೂ ಇನ್ನೂ ಅರ್ಥ ಆಗಿಲ್ಲ. ನನ್ನ ಎಷ್ಟು ಕಾಲ ಲೀಲೆಗಳನ್ನ ಕಂಡವ ನೀನು. ಅಯ್ಯೋ ಕಂಡು ಕಂಡು ಸಾಕಾಗಿ ನಿನ್ನ ಹೊಳೆ ದಂಡೆಯಲ್ಲಿ ಹಾರಾಟ ಮಾಡಿದವ ನಾನು. ಅಯ್ಯೋ ಹೊಳೆ ದಂಡೆಯಲ್ಲಿ ಮಾತ್ರ ಅಲ್ಲ, ಎಷ್ಟು ಮರದಿಂದ ಜಿಗಿದವ ನಾನು. ಅದ ನಮಗೆ ಗೊತ್ತಿಲ್ಲದೆ ಇದ್ದು ವಿಷಯ ಅಂತ ತಿಳ್ಕೊಂಡ್ಯಾ. ಕೌಂಡ್ಲಿಕ ಸುಮ್ಮನೆ ಶುಭ ಅವಸರದಲ್ಲಿ ಆ ಸಂತೋಷವನ್ನ ಕೆಡಿಸುವುದಕ್ಕೆ ಮುಂದಾಗಬೇಡ. ನಾವೊಂದು ತೀರ್ಮಾನ ಮಾಡಿ ಆಗಿದೆ. ಏನಂತ ಬಂದಿದ್ದೀಯಲ್ಲ, ಪ್ರತಿ ಸುಖವಾಗಿ ಬದುಕಲಿ ಎನ್ನುವ ಹಾಗೆ ಅಕ್ಷತೆಯನ್ನ ತಲೆಯ ಮೇಲೆ ಹಾಕಿ ಆಶೀರ್ವಾದ ಮಾಡು. ಮತ್ತು ಮಾಡ್ಲಿಕ್ಕೆಲ್ಲ ಬೇಕಾದಷ್ಟು ಕೆಲಸ ಉಂಟು, ಮುಹೂರ್ತ ಸ್ವಲ್ಪ ನಡು ಉಂಟು. ನಾವೆಲ್ಲ ಸೇರಿ ಸಂತೋಷವನ್ನ ಸಂಭ್ರಮಿಸೋಣ. ಏನು ಮಾತಿದ್ದದ್ದು ಸತ್ಯ, ಆದ್ರೆ ನಿನ್ನ ವಿಷಯದಲ್ಲೂ ಅದು ಸರಿ ಅಂತ ನಾನು ಭಾವಿಸಿರ್ಲಿಲ್ಲ. ಯಾಕೆ ಗೊತ್ತಾ, ರಾಜಕೀಯದಲ್ಲಿದ್ದವರಿಗೆ ವಯಸ್ಸಾಗ್ತದೆ, ಬುದ್ಧಿ ಪ್ರಮಾಣ ಆಗುವುದಿಲ್ಲ ಎನ್ನುವುದಕ್ಕೆ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣೆದುರಿಗಿದ್ದಾವೆ. 80 ಆದ್ಮೇಲೆ ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ರಾಷ್ಟ್ರಕ್ಕೆ ಪಿತರಾಗಬೇಕು, ಹೀಗೆಲ್ಲ ಬಯಸುವವರು ಅದೆಷ್ಟೋ ಮಂದಿ ನಮ್ಮ ಕಣ್ಣಿಗೆ ಕಾಣ್ತಾರೆ. ಆದರೆ ನೀನು 80 ಆದ್ಮೇಲೆ ಮಂತ್ರಿ ಆಗುವವರೆಲ್ಲ ಇದ್ದಾರೆ. ಹೌದು, ಅದು 20ಕ್ಕೆ ರಾಜರಾದ ಕಥೆ ಎಲ್ಲ ಗೊತ್ತಿಲ್ವ ನಿನಗೆ? ಉಂಟು, ಅದಾದ್ರೂ ಮಾತ್ರ ಸರಿ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಮಾಡ್ತೇನೆ ಹೇಳುವುದು ಬಿಡುವುದಿಲ್ಲ. ನಮ್ಮಂತ 20ರವರು ಹಾಗಲ್ಲ, ನೀನು 10 ಮಾಡು, ನಾವು 30 ಮಾಡ್ತೇವೆ. ಹಾಗಾಗಿ ರಾಜಕೀಯಕ್ಕೆ ಬೇಕು ಎಂತವರು ನಮ್ಮಂತ ಹುಡುಗರ ಮಕ್ಕಳು, ನಿಮ್ಮಂತ ಹಳೆಯವರಲ್ಲ. ಬೇಡ, ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟ ವೇದಿಕೆ ಅಲ್ಲ. ನಿನ್ನ ಮಗಳಾಗಿರುವಂತ ರತಿಯ ಮದುವೆ ಕುರಿತಾದಂತಹ ವಿಷಯ. ಆ ರತಿಯನ್ನ ನನಗೆ ಕೊಡುವುದನ್ನು ಬಿಟ್ಟು ಆ ಪ್ರದ್ಯುಮ್ನನಿಗೆ ಕೊಡುವುದೇ ಸರಿ ಅಂತ ಹೇಳ್ತಾ ಇದ್ಯಲ್ಲ ಮಾಮ. ಏನು ಇದು ಸರಿಯಲ್ಲ.
ಯಾಕೆಂದ್ರೆ ಅಳಿಯನಾಗಿರುವಂತಹ ನನಗೆ ಸಿಗಬೇಕಾದಂತಹ ಹೆಣ್ಣನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಅತಿ ಕ್ರಮಿಸಿ ಇನ್ನೊಬ್ಬ ಮದುವೆ ಆಗ್ತಾನೆ ಅಂತಾದ್ರೆ ಅವರನ್ನು ಬಿಡುವ ಮಗ ನಾನಲ್ಲ. ಈ ಮದುವೆ ಮನೆ ಎನ್ನುವುದು ಶುಭದ ಮನೆಯಾಗಿರ್ಬೇಕು ಅಂತಾದ್ರೆ ಆ ಮನೆ ಕೊಟ್ಟು ಮದುವೆ ಅಲ್ಲ. ಅಷ್ಟೇ ಅಲ್ಲ, ಸಂಗರಿಸಿ ತಾರೈ ಬೇಗ ಮದು ಮಗನಾಗಿ ನನ್ನನ್ನ ಕೂರಿಸು. ಈಗ ಮದುವೆ ಆಗ್ತೇನೆ ನೋಡು ಬೇಗ. ಸುಮ್ಮನೆ ಕೌಲಿಕ್ಕೆ ಗಲಾಟೆ ಬೇಡ. ನನ್ನ ಮಗಳು ನಿನಗೆ ಇಷ್ಟ ಆದದ್ದೇ ಹೌದು ಅಂತ ಆದ್ರೆ ಇವತ್ತು ಬಂದು ಕೇಳುವುದಲ್ಲ. ಈಗ ಯಾರಿಗೆ ಕೊಡಬೇಕು ಅಥವಾ ಯಾರಿಗೆ ಸೇರಬೇಕು ಅದಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ. ಮಗಳನ್ನ ಶೃಂಗರಿಸಿದ್ದು ಆಗಿದೆ. ಕೊಡಬೇಕಾದದ್ದು ನಿನಗಲ್ಲ. ಮತ್ತೆ ಸುಮ್ಮನೆ ಹೋಗ್ತೇನೆ, ಮರ್ಯಾದೆ ಕೊಟ್ಟಿದ್ದೆ. ಪ್ರಶ್ನೆ ಮಾವ, ನಿನ್ನ ಮರ್ಯಾದೆ ಯಾರಿಗೆ ಬೇಕಾ? ಮರ್ಯಾದೆ ಸತ್ತವನೇ, ಮಾನ ಬಿಟ್ಟವನೇ, ತಂಗಿಯ ಮಗ ಎನ್ನುವಂತಹ ಮೋಹದಿಂದ ನನಗೆ ಕೊಟ್ಟು ಮದುವೆ ಮಾಡುವುದನ್ನು ಬಿಟ್ಟು ಯಾರೋ ಇದಕ್ಕೆ ಹೇಳುದು ಕಾಲು ಕಿರಿದು ಜಗಳಕ್ಕೆ ಬರುವುದು ಅಂತ. ಬರ್ತೇನೆ. ಏನು ತಾಳ್ಮೆಯ ಪರೀಕ್ಷೆ ಮಾಡ್ತೀಯ? ಯಾಕೆ ಗೊತ್ತಾ? ನನ್ನ ವೈರಿ ಕೃಷ್ಣನ ಮಗನಿಗೆ ನೀನು ಕೊಟ್ಟು ಮದುವೆ ಮಾಡ್ತೇನೆ ಅಂತಾದ್ರೆ ಬಿಡುವ ಪ್ರಶ್ನೆ ಇಲ್ಲ. ಯಾರ ತಾಳ್ಮೆ ಯಾರು ಪರೀಕ್ಷೆ ಮಾಡುವುದ? ನಾನೊಮ್ಮೆ ಕರೆದ್ರೆ ಒಂದು ಚಪ್ಪರದ ಕಂಬಕ್ಕೆ ಕೈ ಹಾಕುವವರಿದ್ದಾರೆ, ಜಾಗ್ರತೆ. ಕೊನೆಯ ಬಾರಿಗೆ ಹೇಳ್ತಾ ಇದ್ದೇನೆ. ಅದೇ ಕಂಬಕ್ಕಿಂತ ಹೊಳೆದವರು ಅವರನ್ನು ದೂರ ಹಾಕಿ ಮಣ್ಣು ಮುಚ್ಚಿ ನಾನು ಮದುವೆ ಹಾಕೊಂಡು ಹೋಗ್ತೇನೆ. ಮದುಮಗನನ್ನೊಮ್ಮೆ ನೋಡ್ಬೇಕಲ್ಲ ಹೇಗಿದ್ದಾನಂತ. ಎಲ್ಲರೂ ಅಂತ ಹೆಣ್ಣು ಮಗಳನ್ನ ಕೇಳೋಯ್ತಾ ಇದೆಯಲ್ಲ. ನನ್ನ ಸೊತ್ತವಳು ಯಾವುದೇ ಕಾರಣಕ್ಕೂ ಆ ನಿನ್ನ ಸೊತ್ತು ಅಂತ ನೀನು ಹೇಳಿಕೊಳ್ಳುವುದಲ್ಲ ನಾನು ಕೊಡುವುದಿಲ್ಲ. ಯಾರು ಹೇಳಿದೆ? ನಾನು ಹೆಣ್ಣು. ಐವರು ಗಂಡಂತಿರು, ಆರನೆಯ ಮಿಂಡನಾಗಿ ನಾನು ಬಂದಾನು ಅವಳನ್ನು ಮದುವೆ ಆಗ್ತೇನೆ. ನಿನ್ನ ಸಂಸ್ಕಾರಕ್ಕೆ ನಿನಗೆ ಸಾವೇ ಬರಬೇಕು ಬಿಟ್ಟು ಬೇರೆ ದಾರಿ ಇಲ್ಲವೇ ಇಲ್ಲ. ಇದೇ ರೀತಿ ಯುದ್ಧವನ್ನು ಮುಂದುವರಿಸಿದಂತಾದ್ರೆ ಯಾವುದೇ ಕಾರಣಕ್ಕೆ ಜಯ ಮತ್ತು ಅವನೇ ಎರಡೂ ಆಗಲಿಕ್ಕಿಲ್ಲ. ಏನು ಮಾಡಲಿ ಆಗಿದ್ರೆ ಸರಿ, ಇದೇ ಸರಿಯಾದ ದಾರಿ. ನನ್ನೊಳಗಿರುವಂತೆ ಚಂಡಿಕಾ ಶಕ್ತಿಯ ಮೂಲಕವಾಗಿ ಇವುಗಳನ್ನು ಕೊಂದಿದ್ದಕ್ಕೆ ಮುಂದಾಗ್ತೇನಂತೆ.
ನನಗೆ ಬಂದವಳು ಇಲ್ಲ ನನ್ನ ಕೊಲ್ಲುವುದಕ್ಕಾಗಿ ಬಂದವಳ ಸ್ವರೂಪದಲ್ಲಿ ಸಾಯುವವಳು ಎಂತಹ ವಿಚಿತ್ರ ತಾಯಿ ಕೃಷ್ಣ ಮನ್ಮಥ ಪಾಂಡವರು ಯಾರಿಂದಲೂ ಅವನನ್ನು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ನಾನು ಏನು ಮಾಡಲಿಲ್ಲ ಅವನಿಗೆ ಮತ್ತೆ ಸಂತತಿ ಹೇಗೆ ಅವಳಿಗೆ ಹೇಗೆ ಹೋದಪ್ಪ ಅವಳೇ ಕೊಂಡು ಪ್ರಕರಣವೇ ಅರ್ಥ ಆಗ್ತಾ ಇಲ್ಲ ಒಂದು ಅರ್ಥ ಆಗಿಲ್ಲ ಅರ್ಥ ಆಗಲಿ ಯಾವುದೋ ರೀತಿ ಆವೇಶವಾಯಿತು ಅವನ ಕತ್ತನ್ನು ಇಸುಕಿದ ನಿನ್ನೊಳಗಿದ್ದ ಚಂಡಿ ಶಕ್ತಿಯಿಂದ ನೀ ಕೊಂದದ್ದು ಹೀಗಾಗುವ ಕಾರಣ ನನಗೆ ಕೊಲ್ಲುವುದಕ್ಕಾಗದಿದ್ದದ್ದಲ್ಲ ಮತ್ತೆ ನಾ ಅವಳಿಂದಲೇ ಕೊಲ್ಲಿಸಿದ್ದೆ ಯಾಕೆ ಗೊತ್ತುಂಟ ಯಾಕೆ ಹಿಂದೆ ಕಾಲನೇಮಿ ಆಗಿದ್ದಾಗ ಇವನನ್ನು ನಾನು ಕೊಂದಿದ್ದೆ ಓ ಇವನೊಂದು ಒಂದೇ ಅವತಾರ ಅಲ್ಲ ಅವ ಪ್ರತಿಜ್ಞೆ ಮಾಡಿದ್ದಾನೆ ಜನ್ಮ ಜನ್ಮದಲ್ಲಿ ಕಾಡ್ತೇನೆ ಹಾಗೆ ಓ ನಾನು ಕೃಷ್ಣನಾಗಿದ್ದಾಗ ಮಾವ ಕಂಸನಾಗಿ ಬಂದವ ಹೌದಾ ಅಳಿಯನಾಗಿ ನಾನು ಕೊಂದೆ ಆಮೇಲೆ ಅಳಿಯ ಅಭಿಮನ್ಯುವಾಗಿ ಹುಟ್ಟಿ ಬಂದ ನಾ ಕೃಷ್ಣನಾಗಿ ಕೊಲ್ಲಿಸಿದೆ ಮಾವನಾಗಿ ಕೊನೆಯಲ್ಲಿ ಇವಳಿಂದಲೇ ಯಾಕೆ ಕೊಲ್ಲಿಸಿದೆ ಹೆಣ್ಣಿನಿಂದ ಸತ್ತವನಿಗೆ ಮರುಜನ್ಮವಿಲ್ಲ ಎನ್ನುವ ಕಾರಣಕ್ಕಾಗಿ ನಿನ್ನಿಂದ ಕೊಲ್ಲಿಸಿದೆ ಇದು ಪಾಠ ತುಂಬಾ ಕಷ್ಟವೇ ಯಾವುದು ಯಾರು ನಮ್ಗೆ ಬೇಡ ಅಂತ ಕಾಣ್ತಾರೋ ಅವರನ್ನ ಎಲ್ಲರೊಳಗಾಗುದಿಲ್ಲ ಚಂಡಿಗೆ ಶಕ್ತಿ ಇದ್ದವರಿಗೆ ಮಾತ್ರ ಹಾಗೆ ನಿನಗೆ ಮಾತ್ರ ಆಗುದು ಏನೇ ಆಗಲಿ ನನ್ನ ಆಸೆಯಂತೆ ನೀ ಮಾಡಿದ ಕಾರ್ಯದಂತೆ ಆಗಬೇಕಾದದ್ದು ಪ್ರತಿ ಕಲ್ಯಾಣ 8ನೇ ದಿನ ಮುಗಿದೊಳಗ ಹೌದು ಮುಹೂರ್ತ ಹೇಗೆ ಉಂಟು ಹೌದು ನೋಡುದಲ್ಲ ನಾನೊಂದು ಒಪ್ಪದೇ ಇದ್ರು ಮದುವೆಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ನನಗೆ ಅಂತ ಎಲ್ಲ ಕೃಷ್ಣನ ಸಂಕಲ್ಪದಲ್ಲಿಯೇ ನಡೆಯುವುದಲ್ಲ ಚಂಡಿಕೆ ಒಂದು ಅವನು ಕತ್ತಿರುತ್ತಲ್ಲ ಹಾಗೆ ನನಗೂ ಆಗಿದ್ರೆ ಅಂತ ಹಾಗಲ್ಲ ಕೃಷ್ಣನ ಸಂಕಲ್ಪವನ್ನು ಎಲ್ಲಿಯಾದ್ರೂ ಮೀರಿದ್ದಿದ್ರೆ ಕೃಷ್ಣನ ನನ್ ಬಿಡ್ತಾ ಇದ್ದ ಕೃಷ್ಣ ಸಂಕಲ್ಪ ಅಂತ ಆಗುದಿಲ್ಲ ನನ್ನ ಹುಡುಗಿ ಮದುಮಗಳು ಮನೆಯಲ್ಲೇ ಇದ್ದಾರೆ ಬಿಟ್ಕೊಂಡ ಪುರೋಹಿತರು ಮುಹೂರ್ತ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತೂ ಹೇಗಾಗಬೇಕು ಹಾಗೆ ರತಿ ಕಲ್ಯಾಣ ಅಂತ ವ್ಯವಸ್ಥಿತವಾಗಿ ಆಯ್ತಾನೆ ಖಂಡಿತ ಹೌದು ಅಲ್ಲಲ್ಲಿ ತೊಡಕಾಯ್ತು ಆದ್ರೆ ತೊಂದರೆ ಇಲ್ಲ ತೊಡಕಾದದ್ದು ಕೌಂಡ್ಲಿಕನಿಂದಲ್ಲ ಹೌದು ಅವ ಹೇಗೋ ಹೊಂದೇ ಹೋದ ಹಿರಿಯರಾಗಿ ನೀವಿದ್ದೀರಿ ಹೆಣ್ಣಿನ ತಂದೆಯಾಗಿ ಅವರ ಬದುಕಿಗೆ ಒಂದು ಆಶೀರ್ವಾದ ಮಾಡಿ ನಾವೆಲ್ಲ ಒಟ್ಟಾಗಿ ಭಗವಂತನ ಮಂಗಳ ಕೇಳೋಣ ಮತ್ತೆ ಅಂತೂ ಈ ಕಷ್ಟ ಎನ್ನುವ ಕಾರ್ಗತ್ತಲನ್ನು ದೂರ ಮಾಡಿದ್ದು ಕೃಷ್ಣ ಸ್ವಾಮಿ ಹಾಗೂ ನಾವು ನಂಬಿದಂತಹ ಭಗವಂತ ಹಾಗಾಗಿ ಆ ದೇವರನ್ನ ಸ್ಮರಿಸುತ್ತಾ ಲೋಕಕ್ಕೆ ಮಂಗಲವಾಗಲಿ